ನಮಸ್ತೆ ಎಲ್ರು ಹೇಗಿದ್ದೀರಾ? ಹೋಪ್ ಆಲ್ ಆರ್ ಗುಡ್. ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 25. ನನ್ನ ಡೈಲಿ ರೂಟೀನ್‌ನ ಹಾಗೆ ಬೇಗ ಎದ್ದು ಹೊರಗಡೆ ಬಂದು ನೇಚರ್‌ನ ನೋಡ್ತಾ ಇದ್ದೆ. ಇನ್ನು ಒಳಗಡೆ ಬಂದು ಇವತ್ತೇನು ಹೆಲ್ದಿಯಾಗಿ ತಿನ್ನೋದು ಅಥವಾ ಕುಡಿಯೋದು ಅಂತ ಯೋಚನೆ ಮಾಡ್ತಿರುವಾಗ ನಮ್ಮ ಮನೆಯಲ್ಲೇ ತುಂಬಾ ಬಾಳೆಹಣ್ಣು ಇದೆ ಅಲ್ಲ ಅಂತ ನೆನಪಾಯ್ತು. ಬಾಳೆಹಣ್ಣನ್ನ ತಿನ್ನುವುದಾದ್ರೆ 1 ಅಥವಾ 2 ತಿನ್ನಬಹುದು. ಅದಕ್ಕಿಂತ ಜಾಸ್ತಿ ತಿನ್ಲಿಕ್ಕೆ ಆಗುದಿಲ್ಲ. ಅಂಡ್ ಕೆಲವರಿಗೆ ಬಾಳೆಹಣ್ಣು ಸ್ವಲ್ಪ ಕಪ್ಪಾಗಿದ್ರೂ ತಿನ್ಲಿಕ್ಕೆ ಇಷ್ಟಪಡುವುದಿಲ್ಲ. ಹಾಗಾಗಿ ಜ್ಯೂಸ್ ಮಾಡಿಕೊಂಡು ಕುಡಿಬಹುದು. ಇನ್ನು ಇದರ ಬಗ್ಗೆ ಪ್ರೀವಿಯಸ್ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೆ ಅಂಡ್ ಇದರ ಬಗ್ಗೆ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಮಾಡಿ ಹಾಕ್ತೇನೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಅಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಹಾಗಾದ್ರೆ ಈ ಬಾಳೆಹಣ್ಣಲ್ಲಿ ಸಿಗುವ ಬೆನಿಫಿಟ್ಸ್ ಏನಲ್ಲ ಅಂತ ನೋಡುವ. ಹಾಗೆ ಬಾಳೆಹಣ್ಣಲ್ಲಿ ಯಾವ್ದೆಲ್ಲ ಕಾಂಪೊನೆಂಟ್ಸ್ ಇದೆ ಅಂತ ನೋಡುವ. ಇದರಲ್ಲಿ ಪೊಟ್ಯಾಷಿಯಂ, ವಿಟಮಿನ್ B6, ಮ್ಯಾಗ್ನೀಷಿಯಂ ಮುಂತಾದ ಕಾಂಪೊನೆಂಟ್ಸ್ ಇದೆ. ಬಾಳೆಹಣ್ಣನ್ನ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ನಮ್ಮ ಬ್ಲಡ್ ಅಲ್ಲಿರುವ ಶುಗರ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡ್ತದೆ, ಜೀರ್ಣಕ್ರಿಯೆಯನ್ನ ಸುಧಾರಿಸ್ತದೆ, ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ತದೆ, ಹೃದಯದ ಆರೋಗ್ಯಕ್ಕೆ ಉತ್ತಮ, ಕಬ್ಬಿಣಾಂಶದ ಕೊರತೆಯನ್ನ ನೀಗಿಸ್ತದೆ, ಚರ್ಮ ಮತ್ತು ಕೂದಲಿಗೆ ಲಾಭದಾಯಕ, ಅಸಿಡಿಟಿ ಹೀಗೆ ಇನ್ನಷ್ಟು ತುಂಬಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ಬೆನಿಫಿಟ್ಸ್ ಇರುವ ಬಾಳೆಹಣ್ಣನ್ನ ನೀವು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಇದನ್ನ ಯಾವಾಗೆಲ್ಲ ತಿಂದ್ರೆ ಒಳ್ಳೇದು ಅಂತ ನೋಡೋದಾದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅಥವಾ ಬ್ರೇಕ್ಫಾಸ್ಟ್ ಆದ ನಂತರ ತಿಂದ್ರೆ ಶಕ್ತಿ ಹೆಚ್ಚಿಸ್ತದೆ. ಇನ್ನು ಎಕ್ಸರ್ಸೈಸ್ ಮಾಡಿದ ನಂತರ ತಿಂದ್ರೆ ದೇಹದ ಶಕ್ತಿಯನ್ನ ರೀಸ್ಟೋರ್ ಮಾಡಿಕೊಳ್ತದೆ. ಇನ್ನು ಇಂಡೈಜೆಷನ್ ಪ್ರಾಬ್ಲಮ್ ಇರೋರು ಲಂಚ್ ಅಂಡ್ ಡಿನ್ನರ್ ಮಾಡಿದ ನಂತರ ಒಂದೊಂದು ಬಾಳೆಹಣ್ಣು ತಿಂದ್ರೆ ತುಂಬಾ ಒಳ್ಳೇದು. ಬೇಗ ಫ್ರೆಶ್ ಆಗಿ ತಿಂಡಿ ತಿನ್ಕೊಂಡೆ. ಇನ್ನು ಡ್ರಾಯಿಂಗ್ ಮಾಡದೆ ತುಂಬಾ ದಿನ ಆಗಿತ್ತಲ್ಲ ಅಂತ ನೆಕ್ಸ್ಟ್ ಯಾವ ಡ್ರಾಯಿಂಗ್ ಮಾಡುದು ಅಂತ ನೋಡ್ತಾ ಇದ್ದೆ. ನಂತರ ಸಿಟಿಗೆ ಹೊರಟೆ. ಹೋಗ್ತಾ ಒಂದು ಮಾತು ನೆನಪಾಯ್ತು. ಜೀವನದ ದಾರಿಯಲ್ಲೂ ಸಾಧನೆಯ ಗುರಿಯಲ್ಲಿಯೂ ದಾರಿ ಸುಲಭವಾಗಿರುವುದಿಲ್ಲ. ಪ್ರತಿ ಹಂತದಲ್ಲಿಯೂ ಸಮಸ್ಯೆಗಳು ನಮ್ಮನ್ನ ಪರೀಕ್ಷಿಸುತ್ತದೆ. ಆದರೆ ಧೈರ್ಯವನ್ನು ಕಳೆದುಕೊಳ್ಳದೆ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ಮುಂದುವರಿದಾಗಲೇ ಯಶಸ್ಸು ನಮಗೆ ದೊರೆಯುತ್ತದೆ. ಇನ್ನು ಇದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ, ಹಾರ್ಡ್ ವರ್ಕ್ ಲೀಡ್ಸ್ ಟು ಸಕ್ಸಸ್. ಆದ್ರೆ ಈಗಿನ ಕಾಲದಲ್ಲಿ ಬರೀ ಹಾರ್ಡ್ ವರ್ಕ್ ಸಾಕಾಗುದಿಲ್ಲ, ಹಾರ್ಡ್ ವರ್ಕ್ ನ ಜೊತೆಗೆ ಸ್ಮಾರ್ಟ್ ವರ್ಕ್ಸ್ ಬೇಕಾಗ್ತದೆ. ಆಗ ಮಾತ್ರ ಸಕ್ಸಸ್ ನಮ್ಮದಾಗ್ತದೆ. ಆದ್ರೆ ಯಾವುದು ಕೂಡ ಸುಲಭವಾಗಿ ಸಿಗುವುದಿಲ್ಲ, ಕಷ್ಟ ಪಡ್ಲೇಬೇಕು. ಇನ್ನು ಸ್ವಲ್ಪ ಥಿಂಗ್ಸ್ ಅನ್ನ ತಕೊಂಡು ಮನೆಗೆ ಬರ್ತಾ ಮಾವಿನಕಾಯಿನ ತಿಂದು ಮನೆಗೆ ಬಂದು ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ. ನಂತರ ಸ್ಟಿಚಿಂಗ್ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ಸ್ನ್ಯಾಕ್ಸ್ ತಿಂದೆ. ಇವತ್ತು ಈವ್ನಿಂಗ್ 6ಗೆ ವಾಕಿಗೆ ಹೋದೆ. ನಮ್ಮ ಬಾಡಿಗೆ ಫುಡ್, ನಿದ್ರೆ, ನೀರು, ಆಕ್ಸಿಜನ್ ಇದೆಲ್ಲ ಹೇಗೆ ಮುಖ್ಯವೋ ಹಾಗೆ ಯೋಗ, ಎಕ್ಸರ್ಸೈಸ್, ವಾಕಿಂಗ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಆಗ ಹೆಲ್ದಿ ಲೈಫ್ ಅನ್ನ ಲೀಡ್ ಮಾಡ್ಬೋದು. ವಾಕಿಂಗ್ ಇಂದ ಬಂದು ನಿನ್ನೆ ಹಾಫ್ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದ್ದೆ ಅಲ್ಲ ಬ್ಲೌಸ್ನ ಸ್ಲೀವ್, ಅದನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಸ್ಟಿಚಿಂಗಿಗೆ ಕೂತ್ರೆ ಹೇಗೆ ಟೈಮ್ ಹೋಗ್ತದೆ ಅಂತಾನೆ ಗೊತ್ತಾಗುದಿಲ್ಲ. ಈ ಸ್ಟಿಚಿಂಗ್ ಏನು ತುಂಬಾ ಕಷ್ಟ ಇಲ್ಲ, ಇಟ್ಸ್ ವೆರಿ ಈಸಿ. ಅಂಡ್ ಕೆಲವರು ಕೇಳ್ತಾ ಇದ್ರು, ನೀವು ಹೇಗೆ ಸ್ಟಿಚಿಂಗ್ ಅನ್ನ ಕಲ್ತ್ರಿ ಅಂತ. ಎಸ್, ನಾನು ಸ್ಟಿಚಿಂಗ್ ಅನ್ನ ಕಲ್ತದ್ದು ನನ್ನ ಅಮ್ಮನಿಂದ. ಅವರು ತುಂಬಾ ಚಂದ ಸ್ಟಿಚ್ ಮಾಡ್ತಾರೆ. ಇನ್ನು ಸ್ಟಿಚಿಂಗ್ ಅನ್ನ ಕಲ್ತದ್ದು ಕೊರೋನಾದ ಲಾಕ್ಡೌನ್ ಟೈಮಲ್ಲಿ. ಮನೆಯಲ್ಲೇ ಬೋರ್ ಆಗ್ತಾ ಇತ್ತು, ಅದರ ಜೊತೆಗೆ ನಮ್ಮ ಡ್ರೆಸ್ ಅನ್ನ ನಾವೇ ಸ್ಟಿಚ್ ಮಾಡಿಕೊಳ್ಬೋದು ಅಂತ ನಾನು ಕಲ್ತದ್ದು. ಬಟ್ ಸೀರಿಯಸ್ಲಿ ಈಗ ಸ್ಟಿಚಿಂಗ್ ಕಲ್ತದ್ದು ತುಂಬಾ ಯೂಸ್ಫುಲ್ ಅಂತ ಅನಿಸ್ತದೆ. ಬಿಕಾಸ್ ಎವ್ರಿ ಟೈಮ್ ಏನೇ ಇದ್ರೂ ಟೇಲರ್ ಹತ್ರ ಹೋಗ್ಬೇಕು. ನಮ್ಮ ವರ್ಕ್ ಅನ್ನ ನಾವೇ ಮಾಡಿಕೊಳ್ಳೋದು ಬೆಸ್ಟ್ ಅಲ್ಲ. ಹಾಗಂತ ನಾನು ಹೊರಗಡೆ ಸ್ಟಿಚ್ಚಿಗೆ ಕೊಡುದಿಲ್ಲ ಅಂತ ಅಲ್ಲ, ನಾನು ನನ್ನ ಫ್ರೀ ಟೈಮಲ್ಲಿ ನಾನೇ ಸ್ಟಿಚ್ ಮಾಡಿಕೊಳ್ತಾನೆ. ಅರ್ಜೆಂಟ್ ಇದ್ರೆ ಮಾತ್ರ ನಾನು ಹೊರಗಡೆ ಸ್ಟಿಚ್ಚಿಗೆ ಕೊಡೋದು. ಅಂಡ್ ಇನ್ನೊಂದು ವಿಷಯ, ಈ ಉಷಾ ಮೆಷಿನ್ ಅಲ್ಲಿ ಸ್ಟಿಚ್ ಮಾಡ್ಲಿಕ್ಕೆ ತುಂಬಾ ಈಸಿ. ಹಾಗಾಗಿ ನಾನು ಬೇಗ ಕಲಿತೆ. ಹೊರಗಡೆ ಕಲೀಲಿಕ್ಕೆ ಹೊರಟ್ರೆ ತುಂಬಾ ಟೈಮ್ ತಗೊಳ್ತದೆ, ಆ ಕೋರ್ಸ್ ಎಲ್ಲ ಕಂಪ್ಲೀಟ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳ್ತದೆ. ಬಟ್ ಅಮ್ಮನ ಹತ್ರ ಕಲ್ತ ಕಾರಣ ಸ್ವಲ್ಪ ಬೇಗವೇ ಕಲಿತೆ. ನಿನ್ನೆ ನಾನು ಹೇಳಿದ ಹಾಗೆ ಒಂದು ಕೈಯ ಡಿಸೈನ್ ಆಯ್ತು, ಇನ್ನೊಂದು ಕೈಯನ್ನ ಇನ್ನೊಮ್ಮೆ ಫ್ರೀ ಇದ್ದಾಗ ಮಾಡಿಕೊಳ್ತಾನೆ. ಸ್ಟಿಚಿಂಗ್ ಎಲ್ಲ ಕಂಪ್ಲೀಟ್ ಆದ ನಂತರ ಹಾಕೊಂಡು ತೋರಿಸ್ತಾನೆ. ಇನ್ನು ಸ್ಟಿಚಿಂಗ್ ಅನ್ನ ಮುಗಿಸ್ಕೊಂಡು ಊಟನ ಮಾಡ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 25. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.